ಹಲೋ ನನ್ನ ಸಮಸ್ತ ಕನ್ನಡ ಜನತೆಗೆ ನನ್ನ ಮತ್ತೊಂದು ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಏನಪ್ಪಾ ಇಲ್ಲಿ ಬ್ಲಾಗ್ ಮಾಡ್ತಂದ್ ಏನಿಲ್ಲ, ನ್ಯೂ ಇಯರ್ ಆಯ್ತಲ್ಲ, ನ್ಯೂ ಇಯರ್ ಬಗ್ಗೆನೇ ಮಾತಾಡ್ಬೇಕು ಅಂತ ಬಂದಿದ್ದೀನಿ. ನ್ಯೂ ಇಯರ್ ಸ್ವಲ್ಪ ಕ್ಯಾಲೆಂಡರ್ ಚೇಂಜ್ ಆಗಿದೆ, ಬಟ್ ಕ್ಯಾರೆಕ್ಟರ್ಸ್ ಗಳು ಎಲ್ಲರಲ್ಲೂ ಅದೇ ತರ ಕ್ಯಾರೆಕ್ಟರ್ ಗಳಿದೆ. ಜಸ್ಟ್ ನಾವೇನ್ ಅಪ್ಡೇಟ್ ಮಾಡ್ಕೊಡ್ತೀವಿ, ಏನೇ ಅನ್ಇನ್ಸ್ಟಾಲ್ ಮಾಡ್ತೀವಿ, ಅದು ಮೇನ್ ಇರೋದು ಲೈಫಲ್ಲಿ. ಹಾಗೆ ಬನ್ನಿ, ಈಗ ನಾನು ಪಬ್ಲಿಕ್ ಅಲ್ಲಿ ಒಂದ 3-4 ಜನ ಕೇಳ್ತೀನಿ ಯಾವ ತರ ಇತ್ತು ನ್ಯೂ ಇಯರ್, ಏನು ಎತ್ತ, ಹಾಗೆ ಅವರು ನ್ಯೂ ಇಯರ್ ನ ಯಾವ ತರ ಸೆಲೆಬ್ರೇಟ್ ಮಾಡಿದ್ರು, ಇಲ್ಲ ನ್ಯೂ ಇಯರ್ ನ ಸೆಲೆಬ್ರೇಟ್ ಮಾಡಿಲ್ಲ, ಅವ್ರ ಲೈಫಲ್ಲಿ ಏನ್ ಸ್ಯಾಡ್ ಮೂಮೆಂಟು ಅಂತ ನಾನು ಕೇಳ್ತೀನಿ. ಬನ್ನಿ ಸ್ಟಾರ್ಟ್ ಮಾಡ್ತೀನಿ. ಹಾಗೆ ಒಬ್ರು ಬಂದಿದ್ದಾರೆ, ಅವ್ರನ್ನ ಕೇಳ್ತೀನಿ ಯಾವ ತರ ಆಯ್ತು ನ್ಯೂ ಇಯರ್ ಅಂತ. ಹ್ಯಾಪಿ ನ್ಯೂ ಇಯರ್. ಅಡಿಯಾ ನ್ಯೂ ಇಯರ್ ಅಂತ ಬನ್ನಿ ಸರ್. ನಿಮ್ಮ ನ್ಯೂ ಇಯರ್ ಯಾವ ತರ ಸೆಲೆಬ್ರೇಟ್ ಮಾಡಿದ್ರಿ? ನಾವು ನಿಮಗೂ ಇವತ್ತು ನಮ್ಮ ಆಫೀಸಲ್ಲಿ ಕೇಕ್ ಕಟ್ ಮಾಡಿ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದೀವಿ. ನಿಮ್ಮ ಪ್ರಕಾರ ನ್ಯೂ ಇಯರ್ ಅಂದ್ರೆ ಯಾವ ತರ? ಅಂದ್ರೆ ಕ್ಯಾಲೆಂಡರ್ ಚೇಂಜ್ ಆಗುತ್ತಿಲ್ಲ, ಕ್ಯಾರೆಕ್ಟರ್ ಗಳು ಅದೇ ತರ ಇರುತ್ತೆ. ಬರೀ ಕ್ಯಾಲೆಂಡರ್ ಮಾತ್ರ ಚೇಂಜ್ ಆಗುತ್ತೆ, ಕ್ಯಾರೆಕ್ಟರ್ ಗಳಾಗ್ಲಿ ಮತ್ತೊಂದು ಮಗದೊಂದು ಏನು ಚೇಂಜ್ ಆಗಲ್ಲ. ಫ್ರೆಂಡ್ಶಿಪ್ ಆಗಿರುತ್ತೆ, ಎಲ್ಲ ಚೆನ್ನಾಗಿರುತ್ತೆ. ಓಕೆ, ಇನ್ನೊಬ್ರು ಬಂದಿರ ನ್ಯೂ ಇಯರ್ ಬಗ್ಗೆ ಹೇಳ್ತಾರೆ. ಮಾತಾಡಿ ಬ್ರೋ, ಹಿಂಗೆ ಮಾತಾಡಿ. ಇದು ನಮ್ಮ ಹೆಸರು ಸೂರಿ ಅಂತ. ಕರ್ನಾಟಕದಲ್ಲಿ ವಿಶ್ ಹ್ಯಾಪಿ ನ್ಯೂ ಇಯರ್. ಕರ್ನಾಟಕದಲ್ಲಿ ನಮ್ಮಂತವ್ರು ಎಲ್ಲ ಇನ್ನ ಖುಷಿಯಾಗಿ ಬದುಕಿ 100 ವರ್ಷ ಆಯ್ಸು. ಯಾರು ತಪ್ಪಾಡ್ಬಿಡಿ, ಯಾರು ಖುಷಿಯಾಗಿರಿ, ಅಷ್ಟೇ ಹೇಳೋದು. ಅಷ್ಟೇನಾ? ಥ್ಯಾಂಕ್ ಯು ಅಣ್ಣ. ನಿಮ್ಮ ಹೆಸರು? ಸೂರಿ. ಸೂರ್ಯ ಅಣ್ಣ. ಇವ್ರ ಹೆಸರು ಸೂರ್ಯ ಅಂತ. ಸೂರಿ ಫ್ಯಾನ್ಸ್. ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಈಗ ಪಬ್ಲಿಕ್ ಅಲ್ಲಿ ಕೇಳ್ತಾ ಇದೀನಿ ಯಾವ ತರ ಸೆಲೆಬ್ರೇಟ್ ಮಾಡಿದ್ರಿ ಅಂತ. ನೋಡೋಣ ಏನ್ ಹೇಳ್ತಾರೆ, ಪಬ್ಲಿಕ್ ಆನ್ಸರ್ ಮಾಡ್ತಾರೆ, ನೋಡೋಣ ಅವ್ರಿಗೆ ಹೆಂಗಿರುತ್ತೋ ಗೊತ್ತಿಲ್ಲ. ಬನ್ನಿ, ಫಸ್ಟ್ ಇದಾರೆ, ಎಲ್ಲರೂ ಕೇಳ್ತೀನಿ ಫಸ್ಟ್, ನೆಕ್ಸ್ಟ್ ಏನ್ ಹೇಳ್ತಾರೆ ಗೊತ್ತಿಲ್ಲ. ಒಂದಿಬ್ರು ಕೇಳಿದೀನಿ, ನೋಡೋಣ ಒಂದ್ 3-4 ಜನ ಅಂದಿದ್ದೀನಿ. ನೋಡೋಣ, ಫಸ್ಟ್ ಟೈಮ್ ಹಿಂಗ್ ಹೋಗಿ ಕೇಳ್ತಾ ಇರೋದು. 3 ಜನ ನಾವು ಕೇಳ್ತೀನಿ. ಇಲ್ಲಿ ಒಬ್ರು ಅಡಿಗೆ ಮಾಡೋರು ಒಬ್ರು ಇದಾರೆ, ಅಡಿಗೆ ಅನ್ನೋರು. ಅಣ್ಣ ನಮಸ್ತೆ. ನಮ್ದು ಒಂದು ಯೂಟ್ಯೂಬ್ ಚಾನಲ್ ಇದೆ. ಏನಂದ್ರೆ ಈಗ ನ್ಯೂ ಇಯರ್ ಯಾವ ತರ ಸೆಲೆಬ್ರೇಟ್ ಮಾಡಿರಿ ಅದ್ರ ಬಗ್ಗೆ ಒಂದ್ 2 ಮಾತಾಡಿ, ಅಷ್ಟೇ, ಏನಿಲ್ಲ. ಸರ್ ನಮ್ಗೆ ಆಗಲ್ಲ. ಮಾತಾಡಿ, ಯಾವ ತರ ಏನಿಲ್ಲ. ನ್ಯೂ ಇಯರ್ ಅಂದ್ರೆ ಏನೀಗ ಹೊಸದು ಅಂದ್ರೆ ಪಾರ್ಟಿ ಮಾಡ್ತಾರೆ, ಮಾಡ್ತಾರೆ. ಸರ್ ನಮ್ಗೆ ಅವೆಲ್ಲ ಅನುಭವ ಇಲ್ಲ ಸರ್, ಮಾಡಿ ಸರ್ ಮಾಡಲ್ಲ. ಬನ್ನಿ, ಒಬ್ರು ಸಿಕ್ಕಿದ್ದಾರೆ, ಅವ್ರ ಹತ್ರ ಮಾತಾಡ್ತೀನಿ. ಅವರು ನಂದನ್ ಗೈಸ್. ಬನ್ನಿ, ಅವರು ನ್ಯೂ ಇಯರ್ ಬಗ್ಗೆ ಅವ್ರು ಯಾವ ತರ ಸೆಲೆಬ್ರೇಟ್ ಮಾಡಿದ್ರು, ಏನು ಇತ್ತ ಅಂತ ಕೇಳೋಣ. ಅಣ್ಣ ಹೇಳಿ, ನಿಮ್ ಪ್ರಕಾರ ನ್ಯೂ ಇಯರ್ ಅಂದ್ರೆ ಒಂದು ಕ್ಯಾಲೆಂಡರ್ ಚೇಂಜಸ್ ಇಲ್ಲ ಕ್ಯಾರೆಕ್ಟರ್ ಚೇಂಜ್? ಸರ್ ನ್ಯೂ ಇಯರ್ ನಮ್ಗೇನಿಲ್ಲ ಸರ್, ಎಲ್ಲ ಇರೋರ್ಗೆ ನಮ್ಮಂತವ್ರೇನು ಸರ್, ಯಾವತ್ತೇ ಬಿಸ್ನೆಸ್ ನಡೆಯೋದು ನಮ್ಗೆ. ಹೋಟ್ಲು ಗಿಡ್ಲು ಅಲ್ಲ, ನ್ಯೂ ಇಯರ್ ಎಲ್ಲ ಅಡ್ಜಸ್ಟ್ ಆಗಲ್ಲ. ವರ್ಷ ಪೂರ್ತಿ ಮಾಮೂಲಿ ಮಾಡ್ತಾನೆ ಇರ್ತೀವಿ. ಇವತ್ತೇನೋ ನಾವು ಹೋಗ್ಲಿಲ್ಲ, ಬಿಸ್ನೆಸ್ ಮಾಡ್ಲಿಲ್ಲ ಅಂದ್ರೆ ನಾಳೆಗೆ ಯಾರಿಗೂ ಫೈನಾನ್ಸ್ ಕಟ್ಟಾಗ್ತದೆ, ದುಡ್ಮೆಗಳು ಜಾಸ್ತಿ ಇರ್ತದೆ. ಒಂದಿನ ರಜಾ ಆಗ್ತು ಅಂದ್ರೆ ನಮ್ಗೆ ಆಗಲ್ಲ, ಸಿಕ್ಕಾಪಟ್ಟೆ ಕಷ್ಟ ಇದೆ. ಪಾರ್ಟಿ ಎಲ್ಲ ಮಾಡಕ್ ಹೋಗಲ್ಲ ಸರ್. ಮಾಡ್ಬೇಕು ಅಂದ್ರೆ ಯಾವ್ದಾರ ಫ್ರೀ ಇರೋ ಟೈಮಲ್ಲಿ, ರಜಾ ಇರೋ ಟೈಮಲ್ಲಿ, ಏನಾರ ಅಕಸ್ಮಾತ್ ಏನು ಕೆಲಸ ಇಲ್ಲ, ಅವತ್ ಬಿಸ್ನೆಸ್ ನಡೆಯಲ್ಲ ಅಂದ್ರೆ ಅವತ್ ನಾವ್ ಮಾಡ್ಕೋತೀವಿ. ಅದ್ ಬಿಟ್ರೆ ನಾವೆಲ್ಲ ಮಾಡಕ್ ಹೋಗಲ್ಲ ಸರ್. ಇದೇ ಸರ್, ಈಗ ನೈಟ್ 12 ಗಂಟೆ 1 ಗಂಟೆ ಓಪನ್ ಮಾಡಿದ್ದು. ನೈಟ್ ಅದೇ ಬಿಸ್ನೆಸ್ ನಮ್ಗೆ. ವರ್ಷ ಪೂರ್ತಿ ಇಲ್ಲ ಬಿಸ್ನೆಸ್, ಇವದೇ ಬಿಸ್ನೆಸ್ ನೈಟ್. ಓಕೆ. ಈಗ ಹಿಂಗೆ ಶ್ರೀಮಂತರುಗಳು ಹೆಂಗಂದ್ರೆ ಪಾರ್ಟಿ ಗೀಟಿ ಪಬ್ಬು ಗಿಬ್ಬು ಅಂತೆಲ್ಲ ಹೋಗ್ತಾರೆ. ನಿಮಗೆ ಇದೇ ಒಂಥರ ನಿಮಗೆ ದುಡಿಮೆ ಇದ್ದಂಗೆ. ನಾವು ಲೈಫ್ ಅಲ್ಲಿ ನೋಡಿರೋದೇ ಒಂದೇನೆ, ಮೊಬೈಲ್ ನೋಡಿದೀವಿ ಅಷ್ಟೇ ಇವತ್ವರೆಗೂ. ಅದ್ ನೋಡಿದಾಗ ಖುಷಿ ಪಡ್ಕೋತೀವಿ ಅಷ್ಟೇ ಸರ್. ಪಾರ್ಟಿ ನಾವೇನೋ ನಮ್ ತರ ಇದ್ರೆ ಆಟ ಓಡಿಸೋರು, ಇದ್ರ ಕೆಲಸ ಮಾಡೋದು. ಒಟ್ಟಿಗೆ ಯಾವಾಗ್ಲಾರ ಜೊತೆ ಸೇರಿದಾಗ ಪಾರ್ಟಿ ನಮ್ದು ಇಲ್ಲಿ, ಅದು ಎಲ್ಲೂ ಹೋಗಲ್ಲ ಸರ್. ಇಲ್ಲೇ ನಾವೆಲ್ಲರೂ ಹೊರಗಡೆ ಹೋಗ್ಬಿಟ್ಟು ಹತ್ರದಲ್ಲೇ ಲೋಕಲ್ ಅಲ್ಲೇ, ಅದು ಏನ್ ಬಿಸ್ನೆಸ್ ಮಾಡೋ ಟೈಮ್ ಅಂತ ಆಗಕ್ಕೆ ಆಗಲ್ಲ. ಹೋಗ್ಲಿಲ್ಲ ಅಂದ್ರೆ ನಮ್ ಫೈನಾನ್ಸ್ ಗಿನೆನ್ಸ್ ಎಲ್ಲ ಹೇಳ್ತಿರ್ತದೆ. ಈಗ ಕಂತು ಬಡ್ಡಿ ಇವೆಲ್ಲ ತಗೊಂಡಿರ್ತೀವಿ, ಏನೇನೋ ಪರ್ಸನಲ್ ಪರಿಸ್ಥಿತಿ ಏನೇನೋ ಇರ್ತದೆ. ಒಂದ್ ದಿವಸ ರಜೆ. ನಿಜ ಹೇಳ್ತೀನಲ್ಲ, ಬಡವ್ರ ಮನೆ ಮಕ್ಳು ಭಯಂಕರ ಕಷ್ಟ ಪಡ್ತಾರೆ ಜೀವನದಲ್ಲಿ. ಆಟ ಒಂದು ಸಾಧನೆ ಏನಾದ್ರು ಮಾಡ್ಬೇಕು ಅಂತ ಆತರ ಹುಚ್ಚಿರುತ್ತೆ. ಒಂದು ಎಲ್ಲಾ ದಿನ ಅವರಿಗೆ ಒಂಥರ ನ್ಯೂ ಇಯರ್ ಇದ್ದಂಗೆ. ವರ್ಷಕ್ಕೆ ಒಂದೇ ಸಲ ನ್ಯೂ ಇಯರ್ ಬರಲ್ಲ ಅವರಿಗೆ. ಸರ್ ನಿಜ ಸರ್. ಈಗಿತ್ತು, ಮೊದ್ಲಿತ್ತು ಸರ್ ನಮ್ಗೆ. ನಾವು ಸ್ಕೂಲ್ ಕಾಲೇಜ್ ಎಲ್ಲ ಕಳಿಸ್ತಿದ್ರು, ಅವಾಗ ಮಾಡ್ತಿದ್ವಿ ನಾವು ಪಾರ್ಟಿ ಎಲ್ಲ. ಕಷ್ಟ ಏನಂದ್ರೆ ಓದೋದ್ ಬರೀ ಮಾಡಕ್ ಆಯ್ತಲ್ಲ, ಮಾಡಕ್ಕೂ ಆಗಲ್ಲ ಮುಂದಕ್ಕೆ ಬಿಡಿ. ಏನೀಗ ಈಗ ದಿನಕ್ಕೆ ಏನೋ ತಾಬಿಟ್ಟಿರ್ತೀವಿ, ಪೇಮೆಂಟ್ ಇರ್ತದೆ, ಮಾಡಕ್ ಆಗಲ್ಲ. ಏನ್ ಮಾಡಕೈತಿ ನಮ್ಮ ಪರಿಸ್ಥಿತಿಗಳು ಹಂಗೆ. ಅವರೇ ಬೇರೆ ನಾವೇ ಬೇರೆ. ನೋಡೋದ ಮುಂದಕ್ಕೆ ದೇವ್ರ ಆದ್ರೆ ಕೊಟ್ರೆ ನಾವು ಮಾಡ್ಬೋದು. ಈಗ ಸದ್ಯಕ್ಕೆ ಇರೋ ಪರಿಸ್ಥಿತಿ ಹಿಂಗೆ. ಥ್ಯಾಂಕ್ ಯು ಸರ್, ಮಾತಾಡಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಬನ್ನಿ ಗೈಸ್, ಹಾಗೆ ಮುಂದೆ ಹೋಗೋಣ. ಇನ್ನೊಂದ 2-3 ಜನ ಕೇಳ್ತೀನಿ, ನೋಡೋಣ. ಫಸ್ಟ್ ಟೈಮ್ ನಾನು ಅಂದ್ರೆ ಮಾತಾಡ್ತಾ ಇರೋದು ಪಬ್ಲಿಕ್ ಅಲ್ಲಿ, ನೋಡೋಣ ಯಾವ ತರ ಇರುತ್ತೋ ಫೀಲಿಂಗ್. ಒಬ್ನಿಗೆ ಒಂಥರ ಹೆಂಗ್ ಜೋಶು ಒಂಥರ. ಈ ಬ್ಲಾಗ್ ನಾನು ಪಬ್ಲಿಕ್ ಅಲ್ಲಿ ಮಾತಾಡೋ ಸ್ಟಾರ್ಟ್ ಮಾಡಿದ್ರೆ ಅವರೇ ಜನ ಕರೆದು ನಾನೇ ಮಾತಾಡ್ತೀನಿ, ಬನ್ನಿ ಅಂತ ಕರಿತೀನಿ. ನನಗೆ ಒಂಥರ ಖುಷಿ ಗುರು. ನಿಜ ಗಾಯ್ಸ್ ಹೇಳ್ತೀನಲ್ಲ, ಸ್ಟಾರ್ಟ್ ಮಾಡಿ ಒಂದ್ಸಲಿ ಅದು ಸಿಗೋ ಮಜಾನೇ ಬೇರೆ.
ನೋಡ ಮನೇಲಿ ಒಬ್ರು ಇದಾರೆ. ನಂದೊಂದು ಯೂಟ್ಯೂಬ್ ಚಾನಲ್ ಇದೆ. ಈಗ ಹೊಸ ವರ್ಷದ ಬಗ್ಗೆ ಏನಾರ ಮಾತಾಡ್ತೀರಾ? ಈಗ ಯಾವ ತರ ಸೆಲೆಬ್ರೇಟ್ ಮಾಡಿದ್ರಿ? ಈಗ ಬಡವರುಗಳು ಅಂದ್ರೆ ನಿಮ್ ದುಡಿಮೆನೆ ನಿಮಗೆ ಒಂಥರ ಹೊಸ ವರ್ಷ ಇದ್ದಂಗೆ. ನಿಮ್ ಜಾಸ್ತಿ ದುಡಿಮೆ ಬಂದಾಗ ಅದೊಂಥರ ನಿಮಗೆ ಹೊಸ ವರ್ಷ ಇದ್ದಂಗೆ. ಅದ್ ತರ ಒಂದ್ ಸ್ವಲ್ಪ ಏನಾರ ಮಾತಾಡ್ತೀರಾ ನಿಮ್ ಬಗ್ಗೆ? ನಿಮ್ಗೆ ಯಾವ ತರ, ನಿಮಗೆ ನಾನ್ ಅದೇ ತರ ಇದೇ ತರ ಅನ್ನಲ್ಲ, ನಿಮಗೆ ಏನ್ ಗೊತ್ತೋ ಮಾತಾಡಿ ಅಷ್ಟೇ, ನಾನು ಕೇಳಕ್ ಹೋಗಲ್ಲ. ಬಗ್ಗೆ ಯಾವ ಹೊಸ್ದಾಗಿ ಮಾತಾಡೋದೇನ್ ಬರ್ತೀವಿ, ಜೀವನ ಆದಷ್ಟು ಮಾಡ್ಕತೀವಿ ಹೋಯ್ತೀವಿ ಸರ್. ಅದೇ ಜೀವನ ನಮ್ಗೆ. ಅಷ್ಟೇ, ನೀನಿಲ್ಲ ಇನ್ನೇನಿಲ್ಲ ಸರ್. ಆದ್ರೆ ಈ ತರ ಇವತ್ತು ಯಾವ ತರ ಸೆಲೆಬ್ರೇಟ್ ಮಾಡಿದ್ರೆ ನ್ಯೂ ಇಯರ್ ನ? ನಾವೇನು ಮಾಡಿಲ್ಲ ಸರ್ ಇವತ್ತು. ಕೆಲ್ಸ ಬಂದ್ರಿ, ಕೆಲ್ಸ ಮಾಡ್ಕೊಂಡು ಹೋಯ್ತಾ ಇದೀವಿ ಅಷ್ಟೇ. ಅಷ್ಟೇ. ಹಾ, ಥ್ಯಾಂಕ್ ಯು ಸರ್. ಚೆನ್ನಾಗಿ ದುಡಿಮೆ ಆಗ್ತಾ ಇರ್ಲಿ, ಚೆನ್ನಾಗಿರ್ಲಿ. ಥ್ಯಾಂಕ್ ಯು. ಬನ್ನಿ ಗೈಸ್, ಹಾಗೆ ಮುಂದೆ ಹೋಗೋಣ. ನನ್ ನಿಜ ಜನ ಹೋಗಿ ಆರಾಮಾಗಿ ಮಾತಾಡ್ತಾರೆ. ಫಸ್ಟು ನಮ್ಮಲ್ಲಿರೋ ಭಯನ ತೆಗ್ದು ಬಿಸಾಕ್ಬೇಕು. ಪ್ರೊಫಿಟೇಬಲ್ ಮಾತಾಡ್ತೀರಾ? ನ್ಯೂ ಇಯರ್ ಬಗ್ಗೆ ಏನಾರ ನಿನಗೆ ಏನ್ ಗೊತ್ತು ಮಾತಾಡೋ? ಸ್ಕೂಲಿಂದ ಟ್ರಿಪ್ ಕರ್ಕ ಹೋಗಿದ್ರು. ಇವತ್ತಾ? GRS ಹಾ. ಎಕ್ಸಿಬಿಷನ್, ಹಾ. ಆಮೇಲೆ ಇಲ್ಲೇ ಲೋಕಲ್ ಇದೆ ಜೂನಿಯರ್ ಕಾಲೇಜ್. ಜೂನಿಯರ್ ಕಾಲೇಜಾ? Yes. ಏನ್ ಓದ್ತಿದೀಯಾ? 9th ಕ್ಲಾಸ್. 9th ಕ್ಲಾಸ್. ಎಲ್ಲೆಲ್ಲಿಗೆ ಅಂದ್ರೆ ಟ್ರಿಪ್? ಮೈಸೂರು ಫುಲ್. ಮೈಸೂರು ಫುಲ್ ಚೆನ್ನಾಗಿದೆ ಟ್ರಿಪ್. ಸರ್ ಮಸ್ತಾಗಿ ಎಂಜಾಯ್ ಮಾಡಿದ? ಸರ್ ಫುಲ್ ನನ್ನ ಫ್ರೆಂಡ್ ಜೊತೆ ಫುಲ್ ಎಂಜಾಯ್ ಆಗಿ ಮಾಡ್ಕೊಂಡು ಸರ್ ಅಲ್ಲೇ ಫುಲ್ ಸುತ್ತಾಡ್ಕೊಂಡು ಹಂಗೆ ಬಂದು. ಚೆನ್ನಾಗಿತ್ತ? ನ್ಯೂ ಇಯರ್ ಬಗ್ಗೆ ನಿಮ್ ಫ್ರೆಂಡ್ ಅಲ್ಲಿ ಏನಂದ್ರು? ಹೊಸ ನ್ಯೂ ಇಯರ್ ಮಾಡ್ತಿದ್ಯಾ? ಸರ್ ಎಲ್ಲ ವಿಶ್ ಮಾಡಿದ್ರು. ವಿಶ್ ಮಾಡಿದ್ರ ಅಷ್ಟೇ? ಎಲ್ಲ ವಿಶ್ ಮಾಡಿದ್ರು, ಎಲ್ಲ ಗಿಫ್ಟ್ ಕೊಟ್ರು. ಗಿಫ್ಟ್ ಕೊಟ್ಟವ್ರೆ, ಎಲ್ಲ ಮನೇಲಿ ಮಾಡ್ಬಿಟ್ಟು ಬಂದೆ ಇವಾಗ. ಅಂಗಡಿ ನಿಮ್ದೇನಾ? ಎಲ್ಲ ನಮ್ದೇ. ನಿಮ್ದೇನಾ? ಚೆನ್ನಾಗಿ ಬಿಸ್ನೆಸ್ ಮಾಡಿದ್ಯಾ? ಚೆನ್ನಾಗಿ ಆಗ್ಲಿ. ಮೈಸೂರಲ್ಲಿ ಒಂದು ಅಂಗಡಿ ಇತ್ತು, ಅಲ್ಲಿಗೆ ಎಲ್ಲ ಹೋಗ್ಬಿಟ್ಟು ಫುಲ್ ಡೆಕೋರೇಷನ್ ಮಾಡ್ಬಿಟ್ಟು ಬಂದು ಇವಾಗ. ಥ್ಯಾಂಕ್ ಯು. ಬನ್ನಿ ಗಾಯ್ಸ್, ಮುಂದೆ ಹೋಗೋಣ. ರಕ್ಷಿತ್ ಜಿಂಗಾಡೆ ಅಂತ ಇದೆ ಚಾನಲ್. ಇನ್ಸ್ಟಾಗ್ರಾಮ್ ಅಲ್ಲ, ಯೂಟ್ಯೂಬ್ ಅಲ್ಲಿ ಇದೆ. ರಕ್ಷಿತ್ ಜಿಂಗಾಡೆ. ರಕ್ಷಿತ್ ಜಿಂಗಾಡೆ ಅಂತ ಇದೆ, ಸರ್ಚ್ ಮಾಡಿ. ಇನ್ಸ್ಟಾದಲ್ಲಿ ಓಕೆ ಹಾಕ್ತೀನಿ, ರೈಟ್ ಹಾಕ್ತೀನಿ, ಅಪ್ಲೋಡ್ ಮಾಡ್ತೀನಿ. ಬನ್ನಿ ಗಾಯ್ಸ್, ಈಗ ಮುಂದೆ ಹೋಗಿ ನೋಡೋಣ ಯಾವ ತರ ಏನು ಅಂತ. ತಲೆ ನಿಜ ಅವನಜ್ಜಿ ಪಬ್ಲಿಕ್ ಅಲ್ಲಿ ಯಾವ ತರ ಮಾತಾಡ್ತಾರೆ ಅಂದ್ರೆ ತಲೆನೇ ಕೆಡಿಸ್ಕೊಳಂಗಿಲ್ಲ. ಅವರೇ ಸಪೋರ್ಟ್ ಮಾಡ್ತಾರೆ. ಒಂದ್ಸಲ ನೀವು ಸ್ಟಾರ್ಟ್ ಮಾಡಿ ಅಷ್ಟೇನೆ ಮಸ್ತಾಗುತ್ತೆ ಎಲ್ಲ. ನಿಜ ಅವ್ರ ನನಗೆ ತುಂಬಾನೇ ಖುಷಿ ಆಗ್ತೈತೆ ನ್ಯೂ ಇಯರ್ ಬಗ್ಗೆ ಮಾತಾಡ್ಬೇಕು ಅಂತ. ಸುಮ್ಮನೆ ಸ್ಟಾರ್ಟ್ ಮಾಡಿದೆ ಅಷ್ಟೇನೆ. ಅವ್ರೇನೆ ಹೋಗಿ ಮೈಕ್ ಹಿಡಿದು ಅವರೇ ಏನಾರ ಮಾತಾಡ್ತಿದ್ರು. ಬನ್ನಿ ನೆಕ್ಸ್ಟ್ ನೋಡೋಣ ಎಲ್ಲಿ ಇದಾರೆ ಅಣ್ಣ. ಮಾತಾಡ್ತೀರಾ ಏನಾರ ನ್ಯೂ ಇಯರ್ ಬಗ್ಗೆ ಯೂಟ್ಯೂಬ್ ಅಲ್ಲಿ? ತುಂಬಾ ಚೆನ್ನಾಗಿದೆ ನ್ಯೂ ಇಯರ್. ನಿಮ್ಗೆ ನಿಮ್ ಪ್ರಕಾರ ನ್ಯೂ ಇಯರ್ ಯಾವ ತರ ಚೇಂಜಸ್ ಆಗಿದೆಯಾ? ಹಳೆ ವರ್ಷದಲ್ಲಿ ಈ ವರ್ಷ ಚೇಂಜ್ ಆಗ್ಬೋದಾ? ಆಗ್ಬೋದು, ಇನ್ ಮುಂದೆ ನೋಡ್ಕೊಳ್ಳೋದು ಮಾಡೋದು. ನಮ್ಮ ಹುಡುಗ ಮದುವೆ ಆಗಿ ಅವ್ನು ಒಂದೊಂದ್ಸೂರು ವಿಡಿಯೋ ತೋರಿಸಿ. ಅವನಿಗೆ ಮದುವೆ ಆಗಿದ್ರೆ ನಮ್ಗೆ ಒಂಥರ ತುಂಬಾ ಖುಷಿ. ಆದ್ರೆ ಒಳ್ಳೆ ವ್ಲಾಗ್ ಮಾಡ್ತಿದಾರೆ. ಯಾವ್ದು ನಿಮ್ಮ ಹೆಸರು? ರಕ್ಷಿತ್ ಅಂತ, ರಕ್ಷಿತ್ ಜಿಂಗಾಡೆ ಅಂತ ಇದೆ. ಇಲ್ಲೇ ಫಾಲೋ ಸಬ್ಸ್ಕ್ರೈಬ್ ಮಾಡ್ತೀವಿ. ಥ್ಯಾಂಕ್ ಯು ಅಣ್ಣ. ಬಾರ ಅಮೌಂಟು ಗಾಯ್ಸ್ ಆಗಿ ನೋಡಿ, ಒಬ್ರು ನೀವು ಸಬ್ಸ್ಕ್ರೈಬರ್ ಇಲ್ಲೇ ಮಾಡೋದು. ಇನ್ನ 3 ಜನಕ್ಕೆ ಮಾಡಿಸ್ತೀನಿ. ಥ್ಯಾಂಕ್ ಯು ಥ್ಯಾಂಕ್ ಯು. ನಾವು ಈಗ ಮಿನಿ ಬ್ಲಾಗ್ ಅಲ್ಲಿ ಸ್ಟಾರ್ಟ್ ಮಾಡಿದೀವಿ. ಯಾರು ಹೊಡೆಯಪ್ಪ ಅನ್ಕೋದಾಗ ನಾನು ನೋಡಿ ಅಣ್ಣ. ಊಟ ಮಾಡೋದಪ್ಪ ನೀನು? ಆಯ್ತಣ್ಣ. ಇನ್ನೊಂದಿಲ್ಲ ವಿಷಯ ಹಾಕ್ತೀನಿ. ಥ್ಯಾಂಕ್ ಯು ಥ್ಯಾಂಕ್ ಯು. ನಿಮಗೋಣ ಸೇಮ್ ಟು ಯು. ಯೂಟ್ಯೂಬ್ ಚಾನಲ್ ಗೈಸ್ ಆಗಲಿ 3 ಜನ ಒಂದೇ ಸಲ ಸಬ್ಸ್ಕ್ರೈಬ್ ಸಪೋರ್ಟ್ ಮಾಡ್ತಿದ್ದಾರೆ. ನಮ್ಮ ಪಟ್ಟ ಅಂದ್ರೆ ನಾವು ಸಪೋರ್ಟ್ ಮಾಡೇ ಮಾಡ್ತೀವಿ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಮಾತಾಡೋ ಗುರು ನೀನು. ಅಣ್ಣ ಏನಾರ ಮಾತಾಡ್ತೀರಾ ನ್ಯೂ ಇಯರ್ ಬಗ್ಗೆ? ನ್ಯೂ ಇಯರ್ ಬಗ್ಗೆ ಏನ್ ಮಾತಾಡೋದ? ಏನಿಲ್ಲ, ನಮ್ದು ಇದು ಪಾನಿಪುರಿ ತುಂಬಾ ಚೆನ್ನಾಗಿದೆ. ಬಂದಿ ಶ್ರೀರಂಗಪಟ್ಟಣದಲ್ಲಿ ಅಣ್ಣ ಇದೆ. ಅಡ್ರೆಸ್ ಹೇಳ್ಬಿಡಿ, ಎಲ್ಲಿ ಪಾನಿಪುರಿ? ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ. ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಇರೋದು ಪಾನಿಪುರಿ ಅಂಗಡಿ. ಇವರು ಮಸ್ತಾಗಿ ಸಗದ ಪಾನಿಪುರಿ ಫುಲ್ ಟೇಸ್ಟಿ ಆಗಿರುತ್ತೆ. ನೀವು ಒಂದ್ಸಲಿ ಬಂದು ವಿಸಿಟ್. ಎಲ್ಲ ಕಾಲೇಜ್ ಹುಡುಗಿರೆಲ್ಲ ಬರ್ತಾರೆ, ತಿಂತಾರೆ. ತುಂಬಾ ಫೇಮಸ್, ತುಂಬಾನೇ ಫೇಮಸ್. ನೀವ್ ಹೇಳಿ ಒಂದ್ಸಲಿ ಸರ್. ಏನಂತ ಹೇಳೋದ? ಥ್ಯಾಂಕ್ ಯು ಗಾಯ್ಸ್. ಆಗ್ಲೇ ಸಬ್ಸ್ಕ್ರೈಬ್ ಒಂದೇ ಸಲ ಸಪೋರ್ಟ್ ಮಾಡ್ತಿದ್ದಾರೆ, ಎಲ್ಲರೂ ಇದಾರೆ. ಹೇಳ್ತೀನಲ್ಲ, ಫಸ್ಟ್ ನೀವು ಸ್ಟಾರ್ಟ್ ಮಾಡಿ ಎಲ್ಲ ಹಾಗೆ ಸಪೋರ್ಟ್ ಮಾಡ್ತಾರೆ. ಯಾರಣ್ಣ ಇವ್ರ ಮಾತಾಡ್ತಾರೆ ಗೈಸ್? ಬನ್ನಿ, ಸಬ್ಸ್ಕ್ರೈಬರ್ ಆಗ್ತಿದ್ರು, ಹೊಸ ಹೊಸ ಸಬ್ಸ್ಕ್ರೈಬರ್. ನ್ಯೂ ಇಯರ್ ಬಗ್ಗೆ ಅಣ್ಣ ಇದು ರಕ್ಷಿತ್ ಜಿಂಗಾಡೆ ಅಂತ ಸರ್ಚ್ ಮಾಡಿ ಅಣ್ಣ, ಯೂಟ್ಯೂಬ್ ಅಲ್ಲಿ ಬರುತ್ತೆ. ನಮ್ಗೆ ಯಾರು ಹೊಡೆಯಕ್ಕೆ RAKSHIKH ಅಣ್ಣ. ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಿದ್ರೆ ಚೆನ್ನಾಗಿ ಮಾಡಿದೆ. ಯಾವ ತರ ಇತ್ತು ನ್ಯೂ ಇಯರ್? ಎಲ್ಲೂ ಹೋಗಿಲ್ಲ, ಮನೇಲೆ ಫ್ಯಾಮಿಲಿ ಮ್ಯಾನ್. ಅದಕ್ಕೆ ಓಕೆ ಓಕೆ. ಏನು ಜಿಂಗಾಡೆ? JINGADE. ರಕ್ಷಿತ್ ಜಿಂಗಾಡೆ. ಸ್ವಲ್ಪ ಸ್ಪೇಸ್ ಕೊಡಿ, ಸ್ಪೇಸ್.
ರಕ್ಷಿತ್ ಜಿಂಗಾಡೆ ಅಂತ ಅಂತಾನೆ ಯೂಟ್ಯೂಬ್ ಚಾನಲ್. ಥ್ಯಾಂಕ್ಸ್. ಸೇಮ್ ಟು ಅಣ್ಣ, ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ಸ್. ಥ್ಯಾಂಕ್ ಯು. ರಕ್ಷಿತ್ ಜಿಂಗಾಡೆ. ಥ್ಯಾಂಕ್ ಯು. ನಿಮ್ಮ ಹೆಸರು? ಯೋಗೇಂದ್ರ. ಯೋಗೇಂದ್ರ. ಯಾವ್ದಾರ ನ್ಯೂ ಇಯರ್ಸ್ ಸೆಲೆಬ್ರೇಟ್ ಮಾಡಿದ್ರಿ ಈ ವರ್ಷ? ಇಲ್ಲ, ಇವಾಗ ಹೋಗ್ಬೇಕು. ಇವಾಗ ಹೋಗ್ಬೇಕಾ? ಎಲ್ಲ ನೈಟ್ ಟೈಮ್ ಏನೇನು ಸೆಲೆಬ್ರೇಟ್ ಮಾಡಿ ನೀವು ಈಗ ಹೋಗ್ತೀರಾ? ಇವಾಗ. ಸರಿ ಸರಿ, ಓಕೆ. ಥ್ಯಾಂಕ್ಸ್ ಅಣ್ಣ, ಎಲ್ಲರಿಗೂ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ಸ್. ಬನ್ನಿ. ಅವ್ನ ಅಜ್ಜಿ ನನ್ ಇಷ್ಟೊಂದು ಸಪೋರ್ಟ್ ಮಾಡ್ತಾರೆ, ಹಿಂಗೆ ಬೆಳೆಸ್ತಾರೆ ಜನ. ನಿಜ, ಫಸ್ಟ್ ನಂಬಿಕೆ ಇಟ್ಕೊಳ್ಳಿ. ನಿಮ್ಮ ಮೇಲೆ ನೀವು ಈ ಭಯನ ತೆಗೆದು ಕಂಟಿನ್ಯೂ ಮಾಡಿ. ನಿಮ್ ಪಾಡಿಗೆ ನೀವು ಎಲ್ಲ ಆರಾಮಾಗಿ ಅದ್ರ ಪಾಡಿಗೆ ಹೋಗ್ತಾ ಇರುತ್ತೆ. ಮಸ್ತ್ ಆಗಿದೆ ಲೈಫು. ನೀವು ಸೂಪರ್ ಆಗಿರಿ. ಬನ್ನಿ ನೆಕ್ಸ್ಟ್ ಹೋಗೋಣ. ಮನೆಗೆ ಹೋಗ್ಬೇಕು ಈಗ. ಮನೆಗೆ ಹೋಗಿ ಟೈಮ್ ಆಯಿತು. ಹಾಗೆ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಾಳೆ ಸಿಗೋಣ. ಓಕೆ, ಎಲ್ಲ ಹೋಗಿ ಆರಾಮ ಪಾಚ್ಕೊಳ್ಳಿ. ಹಾಗೆ ನನ್ನ ಚಾನಲ್ನ ಇನ್ನೂ ಚೆನ್ನಾಗಿ ಬೆಳೆಸಿ ಈ ನನ್ನ ಪುಟ್ಟ ಪುಟಾಣಿ ಚಾನಲ್ ಅಂತ ಕೇಳ್ಕೊಂತ ಈ ವಿಡಿಯೋನಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಾಳೆ ಸಿಗೋಣ. ಓಕೆ, ಟಾಟಾ, ಬಾಯ್ ಬಾಯ್.